ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಹೋಮ್ ಮೇಡ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಈ ಒಂದು ಮಿಲ್ಕ್ ಶೇಕ್ನ ಮನೆಯಲ್ಲೇ ಅದ್ಭುತವಾಗಿ 10-15 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಹೋಟೆಲ್ ಶೈಲಿ ಹಾಗೂ ಸ್ಟಾಲ್ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಮಿಲ್ಕ್ ಶೇಕ್ನ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಸೊ ಬನ್ನಿ ನೋಡ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಹೀಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಟ್ರಾಬೆರಿನ ಅರ್ಧ ಕಪ್ ಆಗೋಷ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ ಆಗೋಷ್ಟು ಶುಗರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ನಾವು ತುಂಬ ಹೆಂಗೆ ಮೃದುವಾಗಿ ಮೆತ್ತಗೆ ಬೇಯಿಸ್ಕೊಂಡ್ರೆ ನಾವು ಸ್ಟ್ರಾಬೆರಿನ ಚೆನ್ನಾಗಿ ಮರ್ಜ್ ಮಾಡಿದಾಗ ಒಂದು ಕ್ರೀಮಿ ಟೈಪ್ ರೆಡಿ ಆಗುತ್ತೆ. ನಮಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಾದ್ಮೇಲೆ ಈಗ ನಮಗೆ ಕ್ರೀಮಿ ಟೈಪ್ ಸಾಸಿ ಟೈಪ್ ಈಗ 2 ಶುಗರ್ ಜೊತೆಗೆ ಸ್ಟ್ರಾಬೆರಿ ಕೂಡ ರೆಡಿ ಆಗಿದೆ. ಇದನ್ನು ಸಪ್ರೇಟ್ ಸೈಡಿಗೆ ಇಟ್ಕೊಂಡು ನಾನು ಬ್ಲೆಂಡರ್ಗೆ ಈಗ 4-5 ಸ್ಟ್ರಾಬೆರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಫೈನ್ ಪೇಸ್ಟನ್ನು ನಾನು ಮಾಡ್ಕೊಂಡು ಬರ್ತೀನಿ. ಸೊ ನೋಡ್ತಾ ಇರ್ಬೋದು ಈ ಥರ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಇಲ್ಲಿ ವೆನಿಲಾ ಐಸ್ನ ಒಂದು 3 ಟೇಬಲ್ ಸ್ಪೂನಷ್ಟು ಇದೇ ಬ್ಲೆಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಥವಾ 4 ಟೇಬಲ್ ಸ್ಪೂನ್ ಹಾಕ್ಕೋಬೋದು ನಿಮಗೆ ಬೇಕಾದಷ್ಟು. ಒಂದು 1/4 ಕಪ್ಪಿನಷ್ಟು ಹಾಲು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಶುಗರ್ ಕೂಡ ಫ್ಲೇವರಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಬನ್ನಿ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಸೊ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಗಟ್ಟಿಯಾದ ಒಂದು ಮಿಲ್ಕ್ ಶೇಕ್ ಥರ ರೆಡಿ ಆಗುತ್ತೆ. ನಾನೇನು ಇಲ್ಲಿ ಸ್ಟ್ರಾಬೆರಿ ಹಾಗೂ ಶುಗರ್ ನಾನು ಕ್ರೀಮಿ ಟೈಪ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಗ್ಲಾಸಿಗೆ ನಾನು ಲುಕ್ಕೋಸ್ಕರ ಈ ಥರ ಕ್ರೀಮಿ ಟೈಪ್ ಅರೇಂಜ್ ಮಾಡಿಕೊಂಡು ಲುಕ್ಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಥರ ರೆಡಿ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಸೊ ನಾವೇನು ಬ್ಲೆಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈಗ ರೆಡಿ ಮಾಡಿಟ್ಕೊಂಡಿರೋಂಥ ಗ್ಲಾಸಿಗೆ ಸರ್ವ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಸೇಮ್ ಹೋಟೆಲ್ ಹಾಗೂ ಸ್ಟಾಲ್ ಶೈಲಿಯಲ್ಲಿ ಹೋಮ್ ಮೇಡ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಅದರ ಮೇಲೆ ನಾನು ಎಕ್ಸ್ಟ್ರಾ 1 ಸ್ಪೂನ್ ಆಫ್ ವೆನಿಲಾ ಐಸ್ನ ಆ್ಯಡ್ ಮಾಡಿಕೊಂಡು ಮೇಲ್ಗಡೆ ಫ್ಲೇವರಿಗೋಸ್ಕರ ಕ್ರೀಮಿ ಏನು ರೆಡಿ ಮಾಡಿಟ್ಕೊಂಡಿದ್ದೆ ಸ್ಟ್ರಾಬೆರಿ ಹಾಗೂ ಶುಗರ್ದು ಅದಕ್ಕೆ ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಫ್ಲೇವರಿಗೋಸ್ಕರ. ಸೊ ನೋಡ್ತಾ ಇರ್ಬೋದು ಮನೆಯಲ್ಲೇ ಅದ್ಭುತವಾಗಿ ಮಾಡ್ಬೋದಾದಂಥ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ನಾನು ಮಾಡಿದ್ದಂಥ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದಲ್ಲ ಈ ಒಂದು ಮಿಲ್ಕ್ ಶೇಕ್ನ ಅದ್ಭುತವಾಗಿ 10 ನಿಮಿಷದಲ್ಲಿ ಮನೇಲಿ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಮಕ್ಕಳೆಲ್ಲರೂ ತುಂಬ ಇಷ್ಟಪಟ್ಟು ಕುಡಿತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.